Hi Sana, congratulations. You have got third rank in commerce. So can I have a brief introduction about yourself? First of all, thank you, ma'am. Sure. My name is Sahana, and I'm studying in BSBM combination commerce in RNS PUC. So I got 99.67 percentage. That is 598 out of 600, and I'm really happy about it. Okay, where did you lose those 2 marks? I lost it in English. Oh, okay. Can you please tell us about your preparation for the examination? ಓಕೆ ಫಸ್ಟ್ಲಿ ನಾನು ಆ್ಯಕ್ಚುಲ್ ಎಲ್ಲ ನಾರ್ಮಲಾಗಿ ಪಿ ಯು ಸಿ ಹೋಗಬೇಕಾದ್ರೆ ದಿನಾಗಲೂ ಸರ್ ಪಾಠ ಮಾಡಬೇಕಾದ್ರೆ ಟೀಚರ್ಸ್ ಪಾಠ ಮಾಡಬೇಕಾದ್ರೆ ಅಲ್ಲಿಂದ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ತಿದ್ದೆ. ಕ್ಲಾಸಲ್ಲಿ ಅಟೆಂಟಿವ್ ಆಗಿ ಕೇಳಿಸ್ಕೊಳ್ತಾ ಇದ್ದೆ. ಟೀಚರ್ಸು ಅಷ್ಟೇ ನಾನು ಏನು ಕೇಳ್ತಾ ಇದ್ನೋ ಅದಕ್ಕೆ ಕರೆಕ್ಟಾಗಿ ಆನ್ಸರ್ಸು ಮಾಡ್ತಾಯಿದ್ರು. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ವಿತ್ ದರ್ ಆನ್ಸರ್ಸ್ ಆಸ್ ವೆಲ್. ನಮ್ಮ ಟೀಚರ್ಸೇ ಇರೋದು ಹಾಗೆ. ಮತ್ತು ನಾನು ಆ್ಯಕ್ಚುವಲ್ ಎಕ್ಸಾಮ್ ಓರಿಯೆಂಟೆಡ್ ಶುರುವಾಗಿದ್ದು ಆಫ್ಟರ್ ಪ್ರಿಪ್ರೇಟ್ರಿ. ಅದರಲ್ಲೂ ನಮ್ಮ ಕಾಲೇಜಲ್ಲಿ ಸಾಧನಾ ಕ್ಲಾಸಸ್ ಅಂತ ಮಾಡೋರು. ಅದರಲ್ಲಿ ತುಂಬ ವೆರೈಟೀಸ್ ಆಫ್ ಕ್ವೆಶನ್ ಮತ್ತು ಹೇಗೆ ನಾವು ಎಕ್ಸಾಮಲ್ಲಿ ಅಟೆಂಪ್ಟ್ ಮಾಡಬೇಕು ಕ್ವೆಶನ್ಸ್ನ ಅಂತೆಲ್ಲ ಹೇಳ್ಕೊಡೋರು. ಸೊ ಅದಕ್ಕೂ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ದೆಮ್. ಮತ್ತು ನಾನು ಓದಬೇಕಾದ್ರೂ ಅಷ್ಟೇ ಒಂದು ಕ್ವೆಶನ್ನ ಇಟ್ಕೊಂಡ್ರೆ ನಾನು ಅದರ ಆ್ಯಕ್ಚುವಲ್ ಮೀನಿಂಗ್ನ ತಿಳ್ಕೊಂಡು ಆಮೇಲೆ ಐ ವಾಸ್ ರೀಡಿಂಗ್ ಇಟ್ ಫಾರ್ ಎಕ್ಸಾಮ್. ದಿಸ್ ಈಸ್ ವಾಟ್ ಹೆಲ್ಪ್ ಮೀ ಆ್ಯಂಡ್ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅಂತ ಸೊ ನಿಮ್ಮ ಪೇರೆಂಟ್ಸ್ ಕಡೆಯಿಂದ ಹೇಗೆ ಸಪೋರ್ಟ್ ಇತ್ತು? ನಮ್ಮ ಪೇರೆಂಟ್ಸ್ ನನ್ನ ಯಾವತ್ತೂ ಪ್ರೆಷರೈಸ್ ಮಾಡಿಲ್ಲ. ಅವರು ಯಾವಾಗಲೂ ನೀನು ಓದು, ಯಾಕಂದರೆ ಓದೇ ನಿನ್ಗೆ ಆಸ್ತಿ ಅಂತ ಹೇಳೋರು. ಮತ್ತು ನಮ್ಮಪ್ಪ ನಮ್ಮ ಅಜ್ಜಿ ಹೇಳಬೇಕಂದ್ರೆ ನನಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ನಮ್ಮಪ್ಪನೇ ಕೆಲವೊಂದು ಸರ್ತಿ ಓದೋದು ಬಿಟ್ಟು ಆ ಕಡೆ ಬಾ ಈ ಕಡೆ ಬಾ ಅಂತ ಹೇಳಿದ್ರು. ನಮ್ಮ ಅಜ್ಜಿ ಬಿಟ್ಕೊಡ್ತಾ ಇರಲಿಲ್ಲ ನನ್ನ. ಆದರೆ ನಮ್ಮಪ್ಪ ಬೆಳಿಗ್ಗೆ ಕೂತ್ಕೊಂಡು ನನಗೆ ಓದೋದ್ರಿಂದ ಬೇರೆ ವ್ಯಾಲ್ಯೂಸ್ ಬರೀ ಓದಲ್ಲ, ಬೇರೆ ವ್ಯಾಲ್ಯೂಸ್ ಏನು, ಆಮೇಲೆ ನನ್ನ ಕರಿಯರ್ ಹೇಗೆ ಡೆವಲಪ್ ಮಾಡಬೇಕು ಅಂತ ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಟಾಕಲ್ಲಿ ಹೇಳ್ತಾಯಿದ್ರು ನನಗೆ. ಆಮೇಲೆ ನಮ್ಮಮ್ಮನೂ ತುಂಬ ಹೆಲ್ಪ್ ಮಾಡ್ತಾಯಿದ್ರು, ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಆ್ಯಂಡ್ ದಟ್ ಈಸ್ ಇಟ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್ ಆಸ್ ವೆಲ್. ಸೊ ನಿಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನಿದೆ? ಮುಂದೆ ಏನು ಮಾಡಬೇಕು ಅಂತಿದ್ದೀರಾ? ನಾನು ಚಾರ್ಟೆಡ್ ಅಕೌಂಟೆನ್ಸಿ ಮಾಡಬೇಕಂತಿದ್ದೀನಿ. ಅದು ನನ್ನ ಡ್ರೀಮ್. ಅಂದರೆ ನಾನು ಫಸ್ಟು ಒಂದು ಕರಿಯರ್ ಮಾಡಬೇಕು ಅಂತ ನನ್ನ ತಲೆಗೆ ಬಂದಿದ್ದೆ ಚಾರ್ಟೆಡ್ ಅಕೌಂಟೆನ್ಸಿ. 8th ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ RNSಗೂ ಸೇರಿದ್ದು. ಯಾಕಂದರೆ ಇಲ್ಲಿ ಕಾಮರ್ಸ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಬೆಸ್ಟ್ ಇನ್ ಬ್ಯಾಂಗ್ಳೂರ್. ಸೊ ನಾನು ಇಲ್ಲಿ ಸೇರಿದ್ದು. ಸೊ ನಿಮ್ಮ 10th ಇದು ಎಷ್ಟಿತ್ತು ನಿಮ್ಮ ಪರ್ಸೆಂಟೇಜ್? ನನ್ನ ಪರ್ಸೆಂಟೇಜ್ 10th 97% ಇತ್ತು. ಮತ್ತು ಇಲ್ಲಿ ನಾನು ನಮ್ಮ ಟೀಚರ್ಸ್ ಎಲ್ಲ ಹೇಳಿದ್ರು ನೀನು ಸೈನ್ಸು ತೊಗೊಳ್ಬೋದು ಅಂತ. ಆದರೆ ನಂಗೆ ಚಾರ್ಟೆಡ್ ಅಕೌಂಟೆನ್ಸಿ ಇಟ್ ಈಸ್ ಅ ವೆರಿ ಗುಡ್ ಕೋರ್ಸ್ ಕಾಮರ್ಸ್ನಲ್ಲಿ. ಅದಕ್ಕೆ ತುಂಬ ಡಿಮಾಂಡು ಜಾಸ್ತಿ ಇತ್ತು. ಅದಕ್ಕೆ ಇಲ್ಲಿ RNSಲ್ಲಿ ಕೇಳ್ಪಟ್ಟೆ, ಇಲ್ಲಿ ಅದಕ್ಕೆ ಬೇಕಾದ ಕ್ಲಾಸಸ್ ಎಲ್ಲ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ನಾನು ಇಲ್ಲೇ ಬಂದು ಸೇರಿಕೊಂಡೆ. ಸೊ ಸಹನಾ, ನಿಮಗೆ ಚಾರ್ಟರ್ಡ್ ಅಕೌಂಟೆಂಟ್ ಮಾಡಬೇಕು ಅಂತ ಯಾವಾಗ ಮೈಂಡಿಗೆ ಬಂತು? ಆ್ಯಂಡ್ ಫ್ರಮ್ ವೆನ್ ಆರ್ ಯು ಡೆಡಿಕೇಟೆಡ್ ಟು ದಿಸ್? ಇದು ನಮ್ಮ ಮಾವ ಬಂದು ಹಿ ಈಸ್ ಆಲ್ಸೋ ಅ ಚಾರ್ಟೆಡ್ ಅಕೌಂಟೆಂಟ್. ನನಗೆ ಅವರು ಆ CA ಆಗಿ ಅದು ಪವರ್ ಒಂದು ಸಿಗುತ್ತೆ, ನನಗೆ ಅದು ಬೇಕಿತ್ತು. ಅದು ನಮ್ಮ ಮಾವನ ನೋಡಿನೇ ನಾನು CA ಆಗಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೆ. 8th ಸ್ಟ್ಯಾಂಡರ್ಡಲ್ಲೇ ನಾನು ಫಿಕ್ಸ್ ಮಾಡ್ಕೊಂಡಿದ್ದೆ, ನಾನು ಆದರೆ CAನೇ ಆಗಬೇಕು ಅಂತ. ಸೊ ಓಕೆ. ಸೊ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಓದ್ತಾ ಇದ್ರಿ ನೀವು? ಡೈಲಿ ಓದ್ತಾ ಇದ್ರಾ? ಸೊ ನಿಮ್ಮ ರುಟೀನ್ ಹೇಗಿತ್ತು? ಓಕೆ, ನನ್ನ ರುಟೀನ್ ಆಫ್ಟರ್ ಪ್ರಿಪ್ರೇಟ್ರಿ ಸ್ಟಾರ್ಟ್ ಆದಾಗಲೇ ಶುರುವಾಗಿತ್ತು. ನಾನು ಆ್ಯಕ್ಚುವಲ್ ಎಕ್ಸಾಮ್ ಓರಿಯೆಂಟೆಡ್ ಪ್ರಿಪ್ರೇಷನ್ ಅಂದರೆ ಆವಾಗಲೇ ಶುರುವಾಗಿತ್ತು. ಬೆಳಿಗ್ಗೆ 4 o'clock ಎದ್ದೊಳ್ತಿದ್ದೆ, ಯಾಕಂದರೆ ನಂಗೆ ರಾತ್ರಿ ಎಲ್ಲ ಎದ್ದು ಕುತ್ಕೊಂಡು ಓದೋಕ್ಕಾಗಲ್ಲ. ಸೊ ಬೆಳಿಗ್ಗೆನೇ ಕುತ್ಕೊಳ್ತಿದ್ದೆ, ಒಂದು 6 o'clockವರೆಗೂ ಓದಿ ಆಮೇಲೆ ಬ್ರೇಕ್ ತಗೊಳ್ತಾ ಇದ್ದೆ. ಅದಾದಮೇಲೆ ನಾನು ನಮ್ಮ ಅಪ್ಪನ ಜೊತೆ ವಾಕಿಂಗ್ ಹೋಗೋದು, ಅಲ್ಲಿ ಒಂಚೂರು ವ್ಯಾಲ್ಯೂಸ್ ತಿಳ್ಕೊಳ್ಳೋದು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಒಂದು 11 o'clock ಮತ್ತೆ ಕೂತ್ಕೊಳ್ತಾ ಇದ್ದೆ. ಇದಕ್ಕೋಸ್ಕರ ನನಗೇನಾದರೂ ಡೌಟ್ ಬರ್ತಿದ್ರೆ ನಾನು ಟೀಚರ್ಸ್ಗೆ ಕೇಳ್ತಾ ಇದ್ದೆ. ಅವರು ಅದಕ್ಕೆ ಸರಿಯಾಗಿ ರೆಸ್ಪಾಂಡು ಮಾಡ್ತಾಯಿದ್ರು, ನನಗೆ ಸ್ಯಾಟಿಸ್ಫೈಯೂ ಆಗ್ತಿತ್ತು. ಸೊ ನಾನು ಎಕ್ಸಾಮ್ ಮುಗಿಯೋ ತನಕನೂ ನಾನು ಅವ್ರ ಹತ್ರ ಡೌಟ್ ಕೇಳ್ತಾ ಇದ್ದೆ, ಅವ್ರು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡಿದ್ರು. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಟ್ ಸ್ಟಾಫ್. ಓಕೆ. ಸೊ ನಿಮ್ಮ ಜೂನಿಯರ್ಸಿಗೆ ಲೈಕ್ ನೆಕ್ಸ್ಟ್ ಯಾರೆಲ್ಲ ಸೆಕೆಂಡ್ PU ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಬೋರ್ಡ್ ಎಕ್ಸಾಮ್ಗೆ, ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಅಂದರೆ ನೀವು ಒಂದಿನನೂ ಬಿಡೋದು ಬೇಡ ಓದೋದನ್ನ. ದಿನಾಗಲೂ ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ಕುತ್ಕೊಳ್ಳಿ ಓದೋದಕ್ಕೆ. ಯಾಕಂದರೆ ಒಂದಿನ ಪ್ರಾಕ್ಟೀಸ್ ತಪ್ಪಿದ್ರೆ ನಿಮಗೆ ಓದೋಕ್ಕಾಗಲ್ಲ. ಯು ಕ್ಯಾನ್ ಡೂ ಇಟ್.
ಆದರೆ ದಿನಾಗಲೂ ಒಂದು ಅರ್ಧ ಗಂಟೆ ಆದರೂ ಅದಕ್ಕೆ ಡೆಡಿಕೇಟ್ ಮಾಡಿ. ಎಲ್ಲ ನಿನ್ನ ಎಲೆಕ್ಟ್ರಾನಿಕ್ಸ್ನ ಸೈಡಲ್ಲಿ ಇಟ್ಟು ಕುತ್ಕೊಂಡು ಫೋಕಸ್ಡಾಗಿ ಓದಿ. ಆಮೇಲೆ ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಆ ಕ್ಲಾರಿಟಿ ಸಿಕ್ಕಾದ್ಮೇಲೆ ಎಕ್ಸಾಮ್ಗೆ ಹೇಗೆ ಬರೀಬೇಕು, ಟೀಚರ್ಸು ಟಿಪ್ಸ್ ಕೊಡ್ತಾರೆ, ಅವ್ರ ಹತ್ರನೂ ಕೇಳಿ. ಟೀಚರ್ಸ್ ಜೊತೆ ಒಳ್ಳೆ ಇದು ರಿಲೇಷನ್ ಮೇಂಟೈನ್ ಮಾಡ್ಕೊಂಡು ಅವ್ರ ಹತ್ರ ಕೇಳ್ತಾ ಇರಿ. ನಮ್ಮ ಕಾಲೇಜಲ್ಲಿ ಟೀಚರ್ಸ್ ಆರ್ ಆಲ್ಸೋ ವೆರಿ ಗುಡ್. ಅವ್ರು ಎಲ್ಲದಕ್ಕೂ ರೆಸ್ಪಾಂಡು ಮಾಡ್ತಾರೆ. ಸೊ ದಟ್ ಈಸ್ ಇಟ್. So thank you and all the best for your future and congratulations once again. Thank you so much.